ಇದೇನಪ್ಪ ಈ ಮನೆ ಒಳ್ಳೆ ದೆವ್ವದ ಮನೆ ತರ ಇದ್ದಂಗೈತಿ ಇವಾಗ. ಯಾರು ದಿಕ್ಕೇ ಇಲ್ಲ. ಅಯ್ಯೋ, ಮೊದ್ಲು ಯಾರಾದ್ರೂ ಒಬ್ರು ಇದ್ದೇ ಇರೋರು. ಏನು ಅನ್ನಿಸ್ತಿರ್ಲಿಲ್ಲ. ಆದ್ರೆ ಯಾಕೆ ಹೊತ್ಲಾಗಿ ಈ ಒಂದ್ 2-3 ದಿವಸದಿಂದನ ಈ ಮನೆ ಒಂಥರ ಬಿಕೋ ಅನ್ನಿಸ್ತೈತಪ್ಪ. ಏನಾಗೈತಿ ನನಗೆ ಏನಾಗೈತಾ, ಅಥವಾ ಈ ಮನೆಗೆ ಯಾತನ ದೆವ್ವಪ್ಪವ ಸೇರ್ಕೇನೈತಾ, ಏನಪ್ಪ ಇದು ಯಾಕೋ ಒಂಥರ ಅನ್ನಿಸ್ತೈತಿ. ಮನೆಗೆ ಬಂದು ಹೇಳ್ಕೇನೆ. ನಮ್ಮ ಪದ್ದು ಆದ್ರೂ ಇರಾಳು, ಅವಳು ಎಲ್ಗೋದ್ಲು? ಗುಲಾಬಿನೂ ಕಾಣಿಸ್ತಾ ಇಲ್ಲ. ಎಲ್ಲ ಎಲ್ಗೋದ್ರೋ ಏನೋ. ಗುಲಾಬಿ, ಎಲ್ಲಿಗೆ ಹೋಗಿದ್ದೆ? ಏನೇ ಮನೆಗೆ ಒಬ್ರು ಇಲ್ವಲ್ಲೇ? ಒಳ್ಳೆ ಬಿಂಜ್ ಅಂತೈತಲ್ಲೇ. ಮನೆಗೆ ಬಂದ್ರೆ ಒಳ್ಳೆ ಯಾವ್ದೋ ಹಳೆ ಬೂತ್ ಬಾಂಗ್ಲಿಗೆ ಬಂದಂಗ ಅನ್ಸುತ್ತಲ್ಲಿ ಈ ಮನೆಗೆ ಬಂದ್ರೆ. ಯಾಕನ ಒಂದ್ 2 ದಿವಸದಿಂದನ ಯಾಕೆ ಹಿಂಗ ಅನ್ಸುತ್ತೆ ನನಗೆ? ಯಾಕೆ ಅಂದ್ರೆ ಮನೆಗೆ ಯಾರು ಇಲ್ಲ ಅಂತಂದ್ರೆ ಹಂಗೆ ಅಮ್ಮವ್ರೆ. ನಾನು ಅವತ್ತೇ ಹೇಳ್ದೆ, ಚಿಕ್ಕ ಸಾವ್ಕಾರನು ಮಲ್ಲಿನೂ ಮನೆ ಬಿಟ್ಟು ಕಳಿಸ್ಬೇಡ್ರಿ ಅಮ್ಮವ್ರೆ ಅಂತಾನ. ನೀವೇ ನನ್ನ ಮಾತು ಕೇಳಲಿಲ್ಲ. ಬಾಯಿಗೆ ಬಂದಂಗೆ ಬೈದು ಬೇರೆ ಮನೆ ಮಾಡ್ಕೊಂಡು ಹೋಗಂಗೆ ಮಾಡಿರಿ. ಮತ್ತೆ ಇನ್ನೇನಾಗುತ್ತೆ, ಯಾರು ಇರ್ಲಿಲ್ಲ ಅಂತಂದ್ರೆ ಹಂಗೆ ಅನ್ಸೋದು. ಇಷ್ಟ ದಿನ ಅಂದ್ರೆ ಯಾರಾದ್ರೂ ಒಬ್ರು ಇದ್ದೇ ಇರೋರು. ಮನೆ ತುಂಬ್ದಂಗಿರೋದು. ಅವಾಗ ಏನು ಅನ್ನಿಸ್ತಾ ಇರ್ಲಿಲ್ಲ. ಈಗ ಮನೆಗೆ ಯಾರು ಇಲ್ವಲ್ಲ. ಅಯ್ಯೋ, ಅಲ್ಲ, ತಾಯಿ ಆದಾಳ್ಗೆ ಮಗುನ ಬೈಯಕ್ಕೆ ಅಧಿಕಾರ ಇಲ್ವೇನೆ ಗುಲಾಬಿ? ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯ. ನಾನೇನೇ ಅವನೇನು ಕತ್ತಿಡ್ ದಬ್ಬಿಟ್ನೇನೋ ಮನೆ ಬಿಟ್ಟು ಹೋಗು ಅಂತಾನೆ. ಅವನೇ ಸಿಟ್ಟು ಮಾಡ್ಕೊಂಡು ಹೋದ್ರೆ ನಾನೇನ್ ಮಾಡೋಣ? ಕಾಲಿಡ್ಕೊಂಡು ಬೇಡ್ಕೋಬೇಕಾಗಿತ್ತ ಈ ಮನೆಗೆ ಇರು ಅಂತಾನ ನಾನು? ಅಲ್ಲ, ತಾಯಿ ತಂದೆಗೆ ಬೈಯೋ ಅಧಿಕಾರ ಬಿಟ್ರೆ ಬೇರೆ ಯಾರಿಗಿರುತ್ತೆ ಅಮ್ಮವ್ರೆ? ಆದ್ರೆ ಬೈರಿ. ಆದ್ರೆ ನೀವು ಆ ಥರ ಅವಮಾನ ಮಾಡಬಾರ್ದಾಗಿತ್ತು ಚಿಕ್ಕ ಸಾವುಕಾರರಿಗೆ. ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ರಲ್ಲ. ನಿಮ್ಮ ಮಗುಗೆ ನೀವು ಹಂಗೆಲ್ಲ ಬೈತಾರ ಹೇಳಿ? ಅದಕ್ಕೆ ಪಾಪ ತಾಯಿನೇ ಹಿಂಗಂದ್ಮೇಲೆ ಚಿಕ್ಕ ಸಾವುಕಾರರಿಗೆ ಬೇಜಾರಾಗ್ದಂಗಿರುತ್ತೆ ಅಮ್ಮವ್ರೆ. ಇನ್ನು ಬೇರೆ ಯಾರಾದ್ರೂ ಅಂದ್ರೆ ನೀವು ಅವ್ರನ್ನ ಬೈಬೇಕು. ನನ್ನ ಮಗ ಅಂತವನಲ್ಲ, ಎಲ್ಲಿ ಬಿಟ್ರು ಜಯಿಸ್ಕೊಂಬತ್ತಾನೆ, ಅವನಿಗೆ ದುಡಿಯೋದು ಗೊತ್ತೈತೆ ಅಂತ ಹೇಳಿ ನೀವು ಮಗನ ಪರ ವಹಿಸ್ಕೊಂಬರ್ಬೇಕು. ಆದ್ರೆ ನೀವೇ ಆ ಥರ ಬೈದ್ಬಿಟ್ರೆ ಅವರಿಗೆ ಬೇಜಾರಾಗ್ದಂಗಿರುತ್ತಾ? ಅದಕ್ಕೆ ಬೇಜಾರು ಮಾಡ್ಕೊಂಡು ಹೆಂಡ್ತಿನೂ ಮಗಳನ್ನು ಕರ್ಕೊಂಡು ಬೇರೆ ಮನೆಗೆ ಹೋಗ್ಬಿಟ್ರು. ನನಗೂ ಬೇಜಾರಾಗ್ತೈತಿ ಅಮ್ಮವ್ರೆ ಇಲ್ಲಿ. ಈಗ ಒಂದ್ ಸ್ವಲ್ಪ ಪಾತ್ರೆ ಇದ್ವು, ತೊಳೆದಿಕ್ ಬರೋಣ ಅಂತೇಳಿ ಹೋಗಿದ್ದೆ. ತೊಳೆಯಕ್ಕೆ ಒಂದ್ ಸ್ವಲ್ಪ ಸಿದ್ದೆ ಮಣ್ಣಿರ್ಲಿಲ್ಲ, ಸಿದ್ದೆ ಮಣ್ಣು ತರಬೇಕಾಗಿತ್ತು. ಹೋಗಿ ಮಲ್ಲಿ ಇದ್ದಿದ್ರೆ ನಾನು ಮಲ್ಲಿನೂ ಹೋಗಿ ತಾಂಬತ್ತಿದ್ವಿ. ಏನು ಅವಳೇ ಬರ್ಬೇಕಾ ನಿನ್ ಜೊತೆಗೆ? ಹೋಗು, ನೀನ್ ಒಬ್ಳೇನೆ ತಾಂಬ ಹೋಗಿ. ಅಯ್ಯೋ ಅಮ್ಮೋರೆ, ಅಷ್ಟು ದೂರ ಹೋಗ್ಬೇಕು, ನನಗೊಬ್ಳಿಗೆ ಹೋಗಕ್ಕಾಗಲ್ಲಪ್ಪ. ಬೇಕಂದ್ರೆ ನೀವು ಬನ್ರಿ, ಹೋಗಿ ತಗೊಂಬರೋಣ ಸಿದ್ದೆ ಮಣ್ಣ. ಅಯ್ಯೋ ನಾನ್ ಬರಲ್ಲಮ್ಮ. ಹೋಗಂಗಿದ್ರೆ ನೀನೇ ಹೋಗಿ ತಾಂಬ. ಇಲ್ಲಾಂದ್ರೆ ಅಂಗಡಿಗೆ ಸೋಪ್ ಇದಾವೆ, ಸೋಪೆ ತಂದು ಪಾತ್ರೆ ತೊಳೆದಿಕ್ಕು. ಸಿದ್ದೆ ಮಣ್ಣು ಬೇಡ, ಯಾ ಮಣ್ಣು ಬೇಡ. ಸರಿ ಅಮ್ಮವ್ರೆ, ಹಂಗೆ ಮಾಡ್ತೀನಿ ಹೇಳ್ರಿ. ಸರಿ, ಊಟ ಮಾಡ್ತೀರಾ? ಊಟ ಬೇಡ, ಏನು ಬೇಡ. ಒಂದ್ ಲೋಟ ಕಾಪಿನೋ ಇಲ್ಲ ಟೀನೋ ಯಾತಾದ್ರೂ ಕಾಸ್ಕೆಂಬಂದು ತಂದ್ಕೊಡು. ನನ್ಗೆ ಯಾಕೋ ಒಂದಿಷ್ಟು ತಲೆ ನೋಯ್ತೈತಿ. ಸರಿ ಅಮ್ಮವ್ರೆ, ಆಯ್ತು, ಕಾಸ್ಕೆಂಬತ್ತೀನಿ ಹೇಳ್ರಿ. ಮಾಯದಂತ ಮಳೆ ಬಂತಣ್ಣ ಮಗದಾಗ ಕೆರೆಗೆ, ಅಂಗೈಯಗಲ ಮೋಡ ದಾಟಿ ಭೂಮಿ ತುಕದ ಗಾಳಿ ಬಿಸಿ, ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಏಯ್ ಪದ್ದು, ಎಲ್ಗೆ ಹೋಗಿದ್ದೆ? ಇಟ್ಟದಿಂದ ಕಣ ಮನೆಯಾಗಿರೋದ್ ಬಿಟ್ಟು. ಮನೆಯಾಗ ಯಾರು ಇಲ್ಲ, ಬಿಂಜ್ ಅನ್ನಂಗಾಗುತ್ತೆ. ಹಾಡೇಳ್ಕೊಂಬತ್ತಾ ಇದ್ದಾಳೆ ಇವಾಗ. ಎಲ್ಗೋಗಿದ್ದೆ? ಇಟ್ಟದಿಂದ ಕಣ ಮನೆಯಾಗಂಬದಿರಲ್ವಲ್ಲಿ, ಯಾಕನ? ಅಯ್ಯೋ ಯಮ್ಮ, ಇವತ್ತು ಅಣ್ಣಯ್ಯರು ಬ್ಯಾರೆ ಮನೆ ಮಾಡ್ಯವ್ರಲ್ಲ, ಅಲ್ಲಿ ಹಾಲುಕ್ಸಿದ್ರು. ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೊಟ್ಟೆ ತುಂಬ ಹಾಲು ಕುಡ್ದು ಬಂದೆ. ಹೊಟ್ಟೆ ತುಂಬ ಹೋಗೈತ್ ಕಣವ. ನಾನು ಕಾವೇರಿನು ಅಲ್ಲೇ ಆಟ ಆಡ್ತಿದ್ದೆ ಎದ್ದಾಗಿಂದನ. ಈ ಪದ್ದು, ಅಲ್ಗ್ಯಾಕೆ ಹೋಗಿದ್ದೆ? ಅಲ್ಲ, ಅವನೇ ಮನೆ ಬಿಟ್ಟು ಹೋಗಿ ಅವನು ಸಿಟ್ ಮಾಡ್ಕೊಂಡು ಅವ್ನು ಮಾತಕ್ಕೆ ಹೋಗಿ ಇವಳು ಹಾಲು ಕುಡ್ದು ಬರಕ್ಕೆ. ಯಾಕೆ ಹೋಗಿದ್ದೆ ನೀನು? ಹೋಗಮ್ಮ, ಈ ಮನೆ ಬೇಜಾರಾಗುತ್ತೆ ನನಗೆ. ಮಲ್ಲಿನೂ ಇಲ್ಲ, ಅಣ್ಣನೂ ಇಲ್ಲ, ಕಾವೇರಿನೂ ಇಲ್ಲ. ನಾನು ಏನ್ ಮಾಡೋಣ, ಒಬ್ಳೇನೆ ಇಲ್ಲಿ. ಹುಬ್ಬಳ್ಳಿ ಆಂಟಿ ಮನೆ ಕೆಲಸ ಮಾಡ್ತಿರ್ತಾರೆ. ಅವರು ಮಾತಾಡಲ್ಲ ನನ್ನ ಕೂಟೆ. ನಾನು ಅದಕ್ಕೆ ಅಲ್ಲಿಗೆ ಹೋಗ್ತೀನಿ. ಹೋಗು, ನಾನು ಪಟು ಅಲ್ಲೇ ಇರ್ತೀನಿ, ಇಲ್ಲಿಗೆ ಬರಲ್ಲ. ಇಲ್ಲಿ ಯಾರು ಇಲ್ಲ, ಹಂಗೇನೆ ಬೇಜಾರಾಗ್ತೈತಿ ನನಗೆ ಈ ಮನೆಯಾಗ ಇರಕ್ಕೆ. ಬೇಜಾರು? ಯಾಕೆ ಬೇಜಾರು? ಓಹೋ, ಅಲ್ಲ, ಅಲ್ಲಿ ಯಾತು ಇಲ್ಲ ನಿಮ್ಮ ಅಣ್ಣನ ಮನೆಗೆ ತಿಂಬಾಕಿ ಕೂಳು. ಅವರೇ ಪರದಾಡ್ತಾ ಇದ್ದಾರೆ ಅಂತದ್ರಾಗ ಇವಳು ಹೋಗಿ ಅಲ್ಲಿರ್ತಾಳಂತಿ. ತಿಂಬಕ್ಕಿಲ್ದಾನೆ ಒಣಗ್ತಾನೆ ಅವನು, ನಿನ್ನ ಒಣಗ್ತಾನ ಅಷ್ಟೇ. ಅಲ್ಲೇ ಹೋಗಿರು ನೀನು. ಸುಮ್ಮನೆ ಇಲ್ಲಿ ಬಿದ್ದಿರ್ಬೇಕು, ಎಲ್ಗೂ ಹೋಗ್ಬಾರ್ದು ನೀನು. ಏನ್ ಬೇಕಾದನ್ನ ಗುಬ್ಬಲಿ ಆಂಟಿ ತಗೆ ಮಾಡಿಸ್ಕೊಂಡು ತಿನ್ನು, ಎಲ್ಗೂ ಹೋಗ್ಬೇಡ. ಹೋಗಮ್ಮ, ನಾನು ಅಲ್ಲಿಗೆ ಹೋಗ್ತೀನಿ. ಹೋಗು, ನಾನು ಇಲ್ಲಿರಲ್ಲ. ಯಾಕಂತ ಕಾವೇರಿನೂ ಮಲ್ಲಿನೂ ಅಣ್ಣನು ಇಲ್ಲಿಗೆ ಬಂದ್ರೆ ನಾನು ಇಲ್ಲೇ ಇರ್ತೀನಿ. ಇಲ್ದಿದ್ರೆ ನಾನು ಈ ಮನೆಗೆ ಬರಲ್ಲ. ಹೋಗು ಈ ಪಟ್ಟು. ಆಗ್ತೀನಿ ನೋಡು ಬಾಯಿ ಮೇಕೆ. ಇನ್ನೊಂದ್ಸಲ ಏನಾದ್ರೂ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿರಿ. ಹೋಗಿ ಒಳಕ್ ಹೋಗಿ ಸುಮ್ಮನೆ ಯಾತ ಮಾಡಿರ್ಬೇಕೇನೋ ಕಾಪಿನೋ ಟೀನೋ ಯಾತನ ಕಾಸು ಕೊಡ್ತಾಳೆ ಗುಬ್ಬಲಿ ಆಂಟಿ. ಕುಡಿ ನಡಿ. ನನ್ಗೊಂದಿಷ್ಟ ತಂದ್ಕೊಡು. ಗುಲಾಬಿ, ಕರ್ಕೊಂಡೋಗಿ ಅವಳ.
ಕಾಪಿನೂ ಬೇಡ ಟೀನು ಬೇಡ. ನಾನು ಇವಾಗಿನ ಹೊಟ್ಟೆ ತುಂಬಾ ಹಾಲು ಕೊಡ್ತಾ ಇದ್ದೀನಿ. ನಾನು ಒಂದ್ ಸಣ್ಣ ಹೊತ್ತು ಮನಿಕೆ ಬೇಕು, ಮನಿಕೆಂಡು ಆಮೇಲೆ ಹೋಗ್ತೀನಿ ತಿರ್ಗ ಕಾವೇರಿ ಜೊತೆಗೆ ಆಟ ಆಡಕ್ ಅಲ್ಲಿಗೆ. ನೋಡ್ದೇನೆ ಗುಲಾಬಿ, ಅಲ್ಲ ಈ ಪೆದ್ದಿನೂ ನನ್ ಬಿಟ್ಟು ಹೋಗ್ತೀನಿ ಅಂತಾಳೆ. ಅಣ್ಣ ಇಂತಕ್ ಹೋಗ್ತಾಳಂತೆ. ಅಲ್ಲಿ ಆತೈತ ತಿಂಬಕ್ಕಿ ಇವಳಿಗೆ. ನೋಡ್ದ ಅಲ್ಲಿಗೆ ಹೋಗ್ತೀನಿ ಅಂತಾಳೆ. ಏನೋ ಅವ್ರ ಅಣ್ಣ ಹೆಂಗೇನೆ ತಿಂಬಕ್ಕೆ ತಂದು ಕೊಡ್ತಾನೇನೋ ಅಮ್ಮಂಗೆ. ನಾವಿಲ್ಲಿ ಎಷ್ಟು ಅಂತಂತೀವಿ, ದಿನ ಒಂದೊಂದು ತರ ತಿಂಡಿ ಅವಳಿಗೆ ಏನ್ ಬೇಕಾದನ್ನ ತಿಮ್ಲಿ ಅಂತೇಳಿ ಅವ್ರ ಅಪ್ಪ ಏನು ದುಡ್ಡು ಕೊಡ್ತಿರತ್ತೆ. ಹಂಗಂದ್ರು ಅಣ್ಣ ಮಾತಕ್ಕೆ ಹೋಗ್ತೀನಿ ಅಂತಾಳೆ. ಅಮ್ಮವ್ರೆ, ಅವಳು ತಿಂಡಿ ಪೋತಿ ಅನ್ನೋದೇನೋ ನಿಜ, ಆದ್ರೆ ಅವಳಿಗೆ ಪ್ರೀತಿ ಕೊಡೋರು ಬೇಕು ಪದ್ದುಗೆ. ಅವಳಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ನೀವ್ ಹೇಳೋದೇನು ಅರ್ಥ ಆಗಲ್ಲ, ಸುಮ್ನೆ ಇರಿ. ಅವಳನ್ನ ಬೈಯಕ್ ಹೋಗ್ಬೇಡಿ, ಸುಮ್ನೆ ಯಾಕೆ ಬೈದ್ರೆ ಅಳ್ತಾಳಷ್ಟೇ ಅವಳು, ಇನ್ನೇನು ಮಾಡಲ್ಲ. ಕಾಳಿ ಕಾಳಿ, ಅಲ್ಲಿ ಕೂಲೇರ್ತಾಗೆ ಯಾರು ಇಲ್ಲ. ತಿಪ್ಪೆಗೂ ಯಾಕೋ ಸೆನಕ್ಕಿಲ್ವಂತೆ. ರಾಜ ಇದ್ದಿದ್ರೆ ಹೆಂಗೋನು ನೋಡ್ಕೆಮಾನು, ನಾನು ಇಲ್ದಿದ್ರು ಎಲ್ಲ ಕೆಲಸನೂ ಮಾಡ್ಸಾನು. ನೀನು ಅವನು ಮನೆ ಬಿಟ್ಟು ಕಳಿಸ್ತಿ. ಈಗ ನೋಡು ಅಲ್ಲಿ ಯಾರು ಇಲ್ಲ ಹೊಲ್ತಾಗೆ ಕೆಲಸ ಮಾಡೋರು. ನಾನೇ ಹೋಗ್ಬೇಕು ಎಲ್ಲ ತಕ್ಕೂ ಬಡ್ಡಿ ವಸೂಲಿ ಮಾಡಕ್ಕೆ ಹೋಗ್ಬೇಕು. ಹೊಲ್ತಾಗೆ ಅಲ್ಲಿ ನೀರಿಕ್ಕಕ್ಕೆ ಹೋಗ್ಬೇಕು. ಕೂಲಿ ಆಳುಗಳ್ನ ಕೆಲಸ ಮಾಡ್ರಿ ಅಂತೇಳಿ ಹೇಳಕ್ ಹೋಗ್ಬೇಕು. ಅವ್ರಿಗೆ ದುಡ್ಡು ಕೊಡ್ಬೇಕು. ಎಷ್ಟು ಕೆಲಸ ಐತಿ. ಅಯ್ಯೋ ಏನಿದು, ಎಲ್ಲರೂ ಬಂದು ನನ್ಗೆ ತಲೆ ತಿಂತಾ ಇದ್ದೀರಲ್ಲ. ನಾನೇನ್ ಮಾಡೋಣ, ಯಾರು ಇಲ್ಲ ಅಂತಂದ್ರೆ ನೀನೇ ನೋಡ್ಕೋಬೇಕು. ಸುಮ್ಮನೆ ಹೋಗತ್ ಕಲ್ಕ. ನನಗೆ ಇವಾಗ್ಲೇನೆ ತಲೆ ನೋಯ್ತೈತೆ, ಹಂಗೇನೆ ತಲೆ ಕೆಟ್ಟಂಗ ಆಗ್ತೈತಿ. ಈ ಪದ್ದು ಒಂದ್ ಕಡೆಗೆ ನನ್ ಮಗ ಅವನ್ ರಾಜ ಬೇರೆ ಮನೆ ಬಿಟ್ಟು ಹೋಗಿ ನನ್ನ ನೆಮ್ಮದಿನ ಕೆಡಿಸ್ಬಿಟ್ಟ ಅವನು. ಏನೋ ಅಮ್ಮ ಯಾದಾಳು ಒಂದ್ ಮಾತು ಬೈತಾಳೆ ಅಂತೇಳಿ ಅನುಸರಿಸ್ಕೊಂಡು ಇರ್ಲಿಲ್ವಲ್ಲ. ಸಿಟ್ ಮಾಡ್ಕೊಂಡು ಹೆಂಡ್ತಿನ ಕರ್ಕೊಂಡು ಹೊಲ್ಟೆ ಹೋಗ್ಬಿಟ್ಟ. ಅವ್ನು ಹೋಗಿರೋದಕ್ಕೆ ಎಲ್ಲರೂ ನನ್ನ ತಲೆ ತಿಂತಾ ಇದ್ದೀರಲ್ಲ. ನಾನೇನ್ ಮಾಡೋಣ ಇವಾಗ? ಅಲ್ಲೇ ಅವ್ರಿಲ್ಲ ಇವ್ರಿಲ್ಲ ಅಂತ ಹೇಳಿರಿ, ಎಲ್ಲನ ನೀನೇ ನೋಡ್ಕೋಬೇಕು. ಇಲ್ಲಾಂದ್ರೆ ಯಾರನ್ನ ಒಬ್ರನ್ನ ಕೂಲಿ ಆಳ್ನು ಬಿಡು. ನಾನೇನ್ ಮಾಡೋಣ? ಯಾರು ಇಲ್ಲ ಅಂತಂದ್ರೆ ಮತ್ತೆ ನೀನೇ ತಾನೇ ಅವ್ನ ಮನೆ ಬಿಟ್ಟು ಕಳಿಸಿದ್ದು. ಈಗ ನೋಡು ಎಷ್ಟು ಸಮಸ್ಯೆ ಬರ್ತಾ ಇದಾವೆ ಅಂತ ಹೇಳಿ. ಆ ರಾಜ ಇಲ್ಲದಕ್ಕೆ ಅವ್ನು ಇದ್ದಿದ್ದೆ ಎಲ್ಲ ನೋಡ್ಕೊಂಬನು. ಹೊಲ್ತಾಗೆಲ್ಲ ಕೂಲಿರ್ತಾಗು ಗೊಬ್ಬರ ಪಬ್ರ ತಂದು ಹಾಕ್ಬೇಕು ಅಂದ್ರೆ ಅವನೇ ಹೋಗಿ ತಂದು ಹಾಕನು. ನಾನು ಹೆಂಗೋ ಅತ್ಲಾಗೆ ಬಡ್ಡಿ ಪಡ್ಡಿ ವಸೂಲಿ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಇದ್ದೆ. ನೀನು ನೋಡು ಎಲ್ಲ ನನ್ನ ತಲೆ ಕಟ್ಬಿಟ್ಟೆ. ಅವ್ನು ಮಾಡೋ ಕೆಲಸ ಎಲ್ಲನ ಇವಾಗ ನಾನು ಮಾಡ್ಬೇಕಾಗಿತ್ತು. ಕೂಲಿ ಆಳುಗಳ್ನ ಯಾರನ್ನಾದ್ರೂ ಇಕ್ಕ ಅಂತಂದ್ರೆ ಅವರು ಅಷ್ಟೇನೆ ಸರಿಯಾಗಿ ಕೆಲಸ ಮಾಡ್ಸಲ್ಲ. ಮನೆಯವರು ಅಂದಮೇಲೆ ಮನೆಯವ್ರು ಇರಬೇಕು ಅಲ್ಲಿ ಕೂಲಿ ಆಳುಗಳ್ತಾಗೆ ಒಬ್ರು ಯಾರಾದ್ರೂ. ಇಲ್ಲ ಅಂತಂದ್ರೆ ದಿಕ್ಕಿಗೆ ಒಬ್ಬೊಬ್ರು ಹೋಗ್ತಾರೆ, ಮನೆಯವ್ರು ಯಾರು ಇಲ್ಲ ಅಂತಂದ್ರೆ. ಇದೊಳ್ಳೆ ಚೆನ್ನಾಗತ್ತಲ್ಲ. ಅವನಿದ್ದಂಗೆ ಮಾಡ್ತಿದ್ದ, ಅವ್ನು ಮಾಡ್ತಿದ್ದ, ಇವಾಗ ನನ್ನ ಮೇಲೆ ಬಿದ್ದೈತಿ ಅಂತಂದ್ರೆ ನಾನೇನ್ ಮಾಡೋಣ? ಎಲ್ಲನ ನೀನೇ ನಿಭಾಯಿಸ್ಬೇಕು. ಇಲ್ಲಿ ಮಂತಾಗೂ ನೋಡ್ಕೊಂಬರಿಲ್ಲ, ಎಲ್ಲ ನಾನೇ ನೋಡ್ಕೊಂತಾ ಇದ್ದೀನಿ. ಆ ಗುಲಾಬಿ ಅವಳ ಕೆಲಸ ಅವಳು ಮಾಡ್ಕೊಂಡಿರ್ತಾಳೆ, ಏನು ನೋಡ್ಕೊಂಬಲ್ಲ ಅವಳು. ನಾನು ಏನ್ ಮಾಡೋಣ ಹೇಳು? ನೀನು ಬಂದು ನನ್ನ ತಲೆ ತಿಂತಾ ಇದೀಯ. ಅವ್ರು ಇದ್ದಿದ್ರೆ ಗಂಡ ಹೆಂಡ್ತಿ ಆ ಮಲ್ಲಿ ಮನೆ ನೋಡ್ಕೊಂಬಳು. ನನ್ನ ಸೊಸೆ ನನ್ನ ಮಗ ಹೊಲ್ದಾಗೆಲ್ಲ ನೋಡ್ಕೊಂಬನು. ನಾವಿಬ್ರು ಆರಾಮಾಗಿರ್ಬೋದಾಗಿತ್ತಾ? ಈಗ ನೋಡು, ನಿನಗೂ ಕೆಲಸ ನನಗೂ ಕೆಲಸ, ಇಬ್ರಿಗೂ ತಲೆನೋವು ಕೆಲಸ ತಂದುಬಿಟ್ಟೆ ನೀನು. ಸುಮ್ಮನೆ ನಾ ಇರಲಿಲ್ಲ. ನಾನು ಹೇಳಿದ್ರೆ ಕೇಳಲಿಲ್ಲ ನೀನು. ಕಳಿಸ್ಬೇಡ ಅಂತ ಅಂದಂಗೆಲ್ಲ ನಾ ಹೋದ್ರೆ ಹೋಗ್ಲಿ ಸುಮ್ಮನಿರು ಅಂತ ಅಂದಿ. ಅಯ್ಯೋ ಇದೇನಪ್ಪ ಇದು? ಅಲ್ಲ, ಆ ರಾಜನು ಮಲ್ಲಿನು ಮನೆ ಬಿಟ್ಟೋಗಿ 3 ದಿವಸಕ್ಕೆ ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಇದಾವೆ ನಮ್ಮ ಮನೆಯಾಗೆ. ಇನ್ನು ಮುಂದೆ ಅದೇನೇನು ಕದೀತೋ ಏನು. ಈಗ ನಾನು ಮನೆ ಬಿಟ್ಟು ಕಳ್ಸಿರೋದಕ್ಕೆ ಎಲ್ಲರೂ ನನ್ನೇ ಬೈತಾರೆ, ನೀನೇ ಕಳ್ಸಿದ್ದು ಅಂತ. ಈ ಅಪ್ಪನ ಇವಾಗ ನೋಡು ಹೆಂಗ್ ಮಾತಾಡ್ತೈತಿ. ನನ್ನ ಕಷ್ಟ ಯಾರು ಅರ್ಥ ಮಾಡ್ಕೊಂತಾರೆ? ಏನು ಯೋಚನೆ ಮಾಡ್ತಾ ಇದೆಯಾ ಕಾಳಿ? ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಕೆಲಸಗಳಾಗಲ್ಲ. ಹೋಗು, ಅಲ್ಲಿ ಅಡಿಕೆ ಗಿಡಕ್ಕೆ ಗೊಬ್ಬರ ಸೇಲ್ತಾ ಇದ್ದಾರೆ. ಕೂಲಿಯರ್ ಬಂದೇವ್ರೆ, ಗೊಬ್ಬರನ ನಾನೇ ಏರ್ಸಿದ್ದೀನಿ. ಅವರೇ ಎಲ್ಲನ ಸೇಲ್ತಾ ಇದ್ದಾರೆ. ಮನೆಯವರೊಬ್ರು ಅಲ್ಲಿ ಇರಬೇಕು. ರಾಜ ಇದ್ದಿದ್ರೆ ಅವ್ನು ಇರಿಸಿ ಹೋಗ್ತಿದ್ದೆ ನಾನು. ಬಡ್ಡಿ ವಸೂಲಿ ಮಾಡಿ ಹೋಗ್ಬೇಕು ಅಲ್ಲಿ ಭೀಮ್ನಳ್ಳಿಗೆ. ಒಂದಿಬ್ರು ಬಡ್ಡಿ ಕೊಟ್ಟಿಲ್ಲ 3 ತಿಂಗಳಿಂದ. ನಾನು ಅಲ್ಲಿಗೆ ಹೋಗ್ಬೇಕು. ನೀನು ಹೊಲ್ತಾಗ ಹೋಗಿ ಅಲ್ಲಿ ಕೂಲಿ ಆಳುಗಳ್ತಾಗೆ ಕುಕ್ಕಂಡಿರು, ನೋಡ್ತಾ ಇರು ಅವರೆಲ್ಲನ ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ ಅಂತ ಹೇಳಿ. ಹಂಗೇನೆ ನೀರನ್ನು ಒತ್ಕೊಂಡು ಹೋಗು ಒಂದು ಬಿನ್ಗೆ ಅವ್ರಿಗೆ. ನೀರು ಖಾಲಿ ಆಗಿದ್ವು. ನಾನು ಹೋಗ್ಬೇಕಾ? ಅಯ್ಯೋ ನನಗೆ ಸುಸ್ತಾಗೈತಿ, ಈಗ್ಲೇನೆ ತಲೆ ನೋಯ್ತೈತಿ. ಅದ್ರಾಗೆ ನನ್ನೇನೆ ಅಲ್ಲಿ ಹೋಗು ಕೆಲಸ ಮಾಡಿಸು ಅಂತ ಹೇಳ್ತಾ ಇದೆಯಲ್ಲ. ನಾನು ಹೋಗಲ್ಲ, ಹೋಗು ಸುಮ್ಮನೆ. ಬಡ್ಡಿ ವಸೂಲಿ ಮಾಡಕ್ಕೆ ಇನ್ನೊಂದು ದಿವಸ ಯಾವಾಗ ಹೋಗಿವೆ ಅಂತೆ. ಇಲ್ಲಾಂದ್ರೆ ತಿಪ್ಪೆ ಇದನ್ನಲ್ಲ, ತಿಪ್ಪೇನ್ ಬಿಡು ಅಲ್ಲಿ. ನೋಡ್ಕೊಂತಾನ ಅವನ್ನೆಲ್ಲ. ತಿಪ್ಪೆ ನನ್ನ ಜೊತೆಗೆ ಬರ್ತಾನೆ. ಆ ತಿಪ್ಪೆ ನನ್ನ ಜೊತೆಗೆ ಇರಲಿಲ್ಲ ಅಂತಂದ್ರೆ ನನಗೆ ಕೈ ಕಾಲಿ ಆಡಲ್ಲ. ಅವನು ನನ್ನ ಜೊತೆಗೆ ಇರಲೇಬೇಕು. ಅವ್ನು ಬಿಟ್ಟು ನಾನು ಹೋಗೋಕ್ಕಾಗಲ್ಲ. ಈಗ ನೀನೇ ಹೋಗು ಇವತ್ತೊಂದು ದಿವಸ, ಆಮೇಲೆ ನೋಡೋಣ ಯಾರನ್ನಾದ್ರೂ ಒಬ್ರನ್ನ ಕೂಲಿ ಆಳುಗಳನ್ನ ಇಡ್ತೀನಿ. ಹೋಗು ನೀನು. ಸರಿ ಒಂದಿಟ ಕಾಪಿನಾದ್ರೂ ಕುಡ್ದು ಹೋಗ್ತೀನಿ, ತಲೆ ನೋಯ್ತೈತಿ. ಹೋಗು, ಅದೆಲ್ಲ ಬಡ್ಡಿ ಪಡ್ಡಿ ವಸೂಲಿ ಮಾಡ್ಕೊಂಡ್ ಬರ್ಬೇಕು ಅಂದಲ್ಲ. ಹೋಗು, ನೀನು ಹೋಗೋದಲ್ದೆ ಆ ತಿಪ್ಪೇನು ಹೇಳ್ಕೊಂಡು ಹೋಗ್ತೀಯ. ನಾಯಿ ಜೊತೆಗೆ ನಾಯಿ ಬಾಲ ಬಂದಂಗೆ. ಅವನಾದ್ರೂ ಇದ್ದಿದ್ದು ಎಲ್ಲ ಮಾಡ್ಸಾನು. ಹೋಗಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ? ನಾನೇ ಕಾಪಿ ಕುಡ್ದು ಹೋಗ್ತೀನಿ. ಸರಿ ನೀನು ಆಮೇಲೆ ಹೋಗ್ತೀನಿ ಅಂತ ಹೇಳಿ ಇಲ್ಲೇ ಕುಕ್ಕಂಡಿಯ ಜಲ್ದಿ ಹೋಗ್ಬೇಕು. ಹಂಗ ಆಯ್ತು, ಹೋಗ್ತೀನಿ. ಹೋಗ ಮರ ನೀನು. ನಿಂದೊಳ್ಳೆ ತಲೆನೋವು ಹಂಗೇನೆ. ನನಗೆ ಚೆನ್ನಾಗಿಲ್ಲ ಅಂತಂದ್ರೆ ಅಲ್ಲಿ ಹೋಗು ಅಂತ ಹೇಳ್ತಿ. ಏ ಗುಲಾಬಿ, ನೀನೇ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗತ್ಲಾಗೆ ಜಲ್ದು ಕಾಪಿ ಕಾಸ್ಕೊಂಬರೋಗು, ಕುಡ್ದು ಹೋಗ್ಬೇಕಂತ ಅಲ್ಲಿಗೆ. ಇಬ್ರು ಹೋಗೋಣ ನಡಿ. ನನ್ಗೊಬ್ಳಿಗೆ ಹೋಗಕ್ಕೆ ಬೇಜಾರಾದಂಗ ಆಗುತ್ತೆ. ನನ್ಗೂ ಹೋಗಕ್ಕಾಗಲ್ಲ. ಸರಿ ಅಮ್ಮೋರೆ, ಕಾಪಿ ಕಾಸ್ಕೊಂಬತ್ತೀನಿ ಇರ್ರಿ. ಆದ್ರೆ ಮನೆ ಕೆಲಸ ಐತಲ್ಲ ಅಮ್ಮೋರೆ, ನಾನು ಹೆಂಗ್ ಬರೋದು ಬಿಟ್ಟು? ನೀವು ಒಬ್ಬರೇ ಹೋಗ್ರಿ. ತಿರ್ಗ ಆಮೇಲೆ ಬಂದು ಮನೆ ಕೆಲಸ ಮಾಡ್ಕೊಂಬಕ್ಕಾಗಲ್ಲ. ಆಯ್ತಮ್ಮ, ನಾನೇ ಹೋಗ್ತೀನಿ ಒಬ್ಳೇನೆ. ಇನ್ನೇನ್ ಮಾಡಕ್ಕಾಗುತ್ತೆ? ಕಾಪಿ ನನ್ನ ತಾಂಬರೋಗ್ ಜಲ್ದು ಕುಡ್ದು ಹೋಗ್ತೀನಿ. ಇದೇನಪ್ಪ ಇದು? 3 ಕಡೆಯಿಂದನೂ ನನಗೇ ಬಂದು ಹತ್ಲಿಸ್ತಾ ಐತೆ ಎಲ್ಲ ಕೆಲಸನೂ. ಅಯ್ಯೋ ಥು.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.